ಅಶ್ವತ್ಥಾಮ ಇಂದಿಗೂ ನರಕ ಅನುಭವಿಸೋದಕ್ಕೆ ಶ್ರೀಕೃಷ್ಣನ ಈ ಶಾಪವೇ ಕಾರಣ. ಮಹಾಭಾರತದಲ್ಲಿ ನಾವು ಕೇಳುವ ಅಶ್ವತ್ಥಾಮ ಎನ್ನುವ ಹೆಸರಿನಾತ ದ್ರೋಣಾಚಾರ್ಯರ ಪ್ರೀತಿಯ ಮಗ. ಯುದ್ಧ ಕಲೆಗಳನ್ನು ಚೆನ್ನಾಗಿಯೇ ಬಲ್ಲವನೀತ. ಅಶ್ವತ್ಥಾಮ ಈಗಲೂ ಭೂಮಿಯ ಮೇಲೆ ನೋವು, ದೈಹಿಕ ವಾಸನೆಯಿಂದ ಅಲೆದಾಡುತ್ತಿದ್ದಾನೆ ಎಂದು ಕತೆ ಹೇಳುತ್ತದೆ. ಮಹಾಭಾರತ ಕಥೆಯಲ್ಲಿ ಗುರು ದ್ರೋಣಾಚಾರ್ಯರ ಬಗ್ಗೆ ಕೇಳಿರುತ್ತೀರಿ, ಹಾಗೆ ಅವರ ಮಗ ಅಶ್ವತ್ಥಾಮನ ಬಗ್ಗೆಯೂ ಕೇಳಿರುತ್ತೀರಿ. ಮಹಾಭಾರತ ಯುದ್ಧದಲ್ಲಿ ಅಶ್ವತ್ಥಾಮನ ಹೆಸರು ಮಹಾನ್ ಯೋಧರುಗಳ ಸಾಲಿನಲ್ಲಿ ಇಲ್ಲದೇ ಇದ್ದರೂ ಶಾಪಗ್ರಸ್ತ ಯೋಧರ ಪಟ್ಟಿಯಲ್ಲಿದೆ. ಮಹಾನ್ ಜ್ಞಾನಿಯಾಗಿದ್ದ ದ್ರೋಣರ ಮಗ ಶಾಪಗ್ರಸ್ತನಾಗಿದ್ದಾನೆಯೇ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಬಹುದು. ವಾಸ್ತವವಾಗಿ ಅಶ್ವತ್ಥಾಮ ಯುದ್ಧಭೂಮಿಯ ಹೊರಗೆ ಒಂದು ಪಾಪ ಮಾಡಿದ್ದನು, ಅದನ್ನು ಅಮಾನವೀಯವೆಂದು ಪರಿಗಣಿಸಲಾಗುತ್ತದೆ. ದ್ರೌಪದಿಯ 5 ಪುತ್ರರನ್ನು ಕೊಂದ ಅಶ್ವತ್ಥಾಮನಿಗೆ ಶ್ರೀಕೃಷ್ಣನೇ ಶಾಪ ನೀಡಿದನು. ಅಶ್ವತ್ಥಾಮನಿಗೆ ಕಲಿಯುಗದ ಕೊನೆಯವರೆಗೂ ಸಾವಿಲ್ಲದೆ, ವಾಸ್ತವ್ಯವಿಲ್ಲದೆ ಅಲೆದಾಡುವಂತಹ ಘೋರ ಶಾಪವನ್ನು ನೀಡಿದ್ದನು. ಈ ಶಾಪದ ಆಧಾರದ ಮೇಲೆ ಇಂದಿಗೂ ಅಶ್ವತ್ಥಾಮನು ಭೂಮಿಯ ಮೇಲೆ ಶಾಪಗ್ರಸ್ತ ಜೀವನವನ್ನು ನಡೆಸುತ್ತಿದ್ದಾನೆ, ದೇಹದ ತುಂಬಾ ಗಾಯಗಳನ್ನು ಹೊತ್ತು ಕಾಡಿನಲ್ಲಿ ಅಲೆದಾಡುತ್ತಿದ್ದಾನೆ ಎನ್ನುವ ಕಥೆಯಿದೆ. ಇದು ಅಶ್ವತ್ಥಾಮನಿಗೆ ಶ್ರೀಕೃಷ್ಣ ಶಾಪವನ್ನು ನೀಡಲು ಕಾರಣ. ಗುರು ದ್ರೋಣರನ್ನು ಮೋಸದಿಂದ ಕೊಂದಿದ್ದು ಹೀಗೆ. ಗುರು ದ್ರೋಣಾಚಾರ್ಯರು ಅನೇಕ ದೈವಿಕ ಆಯುಧಗಳನ್ನು ಬಳಸುವ ಜ್ಞಾನವನ್ನು ಹೊಂದಿದ್ದರು. ಈ ಕಾರಣಕ್ಕಾಗಿ ಎಲ್ಲಾ ರಾಜರು ಮತ್ತು ಮಹಾನ್ ವ್ಯಕ್ತಿಗಳು ಆ ಕಾಲದಲ್ಲಿ ದ್ರೋಣರ ಬಳಿ ಯುದ್ಧ ಕಲೆಗಳನ್ನು ಕಲಿತುಕೊಳ್ಳಲು ಬಯಸುತ್ತಿದ್ದರು. ಮಹಾಭಾರತದಲ್ಲಿ ದ್ರೋಣರು ಕೌರವರ ಪರ ನಿಂತು ಯುದ್ಧವನ್ನು ಮಾಡುತ್ತಾರೆ. ಪಾಂಡವರಿಗೆ ದ್ರೋಣರನ್ನು ಸೋಲಿಸುವುದು ತುಂಬಾ ಕಷ್ಟವೆನ್ನುವುದು ತಿಳಿದಿತ್ತು. ಈ ಕಾರಣಕ್ಕಾಗಿ ಅವರು ಶ್ರೀಕೃಷ್ಣನ ಸಲಹೆಯನ್ನು ತೆಗೆದುಕೊಂಡು ಮೋಸದಿಂದ ಕೊಲ್ಲುತ್ತಾರೆ. ಗುರು ದ್ರೋಣರು ತಮ್ಮ ಮಗ ಅಶ್ವತ್ಥಾಮನ ಮೇಲೆ ತುಂಬಾ ಪ್ರೀತಿ ಹೊಂದಿದ್ದರು. ಯುದ್ಧಭೂಮಿಯಲ್ಲಿ ಅಶ್ವತ್ಥಾಮನು ಪಾಂಡವ ಪಕ್ಷದ ಇತರ ಯೋಧರೊಂದಿಗೆ ಹೋರಾಡುತ್ತಿದ್ದನು. ಯುದ್ಧಭೂಮಿಯಲ್ಲಿ ಹಾಜರಿದ್ದ ಅಶ್ವತ್ಥಾಮ ಎಂಬ ಆನೆಯನ್ನು ಕೊಂದ ನಂತರ ಭೀಮನು ಅಶ್ವತ್ಥಾಮ ಹತಃ ಕುಂಜರ ಎಂದು ಹೇಳಿದನು. ಈ ಪದದಲ್ಲಿ ಅವನು ಕುಂಜರ ಎನ್ನುವ ಪದವನ್ನು ಮೆತ್ತಗೆ ಹೇಳುತ್ತಾನೆ. ಇದನ್ನು ಕೇಳಿದ ದ್ರೋಣರು ತನ್ನ ಮಗ ಅಶ್ವತ್ಥಾಮನನ್ನು ಕೊಲ್ಲಲಾಗಿದೆ ಎಂದು ಭಾವಿಸಿದನು. ಇದಾದ ನಂತರ ದೃಷ್ಟದ್ಯುಮ್ನನಿಗೆ ಅವಕಾಶ ಸಿಕ್ಕ ತಕ್ಷಣ ಅವನು ಹಿಂದಿನಿಂದ ಬಂದು ಗುರು ದ್ರೋಣರ ಶಿರಚ್ಛೇದನವನ್ನು ಮಾಡಿದನು.